ಸೊ ನಿಮಗೆ ಬ್ಯಾಕ್ ಪೇನ್ ಬರೋದಕ್ಕೂ ಇಂಡೈಜೆಷನ್ ಆಗೋದಕ್ಕೂ ಕಾರಣ ಒಂದೇ. ನಿಮಗೆ ಕಿಡ್ನಿ ಎಸೆನ್ಸ್, ಕಿಡ್ನಿನಲ್ಲಿರ್ತಕ್ಕಂಥ ಜಠರ ಆ ಅಗ್ನಿ ಕಮ್ಮಿ ಆಗಿರುತ್ತೆ. ಅದನ್ನ ಕಿಡ್ನಿ ಯಾಂಗ್ ಅಂತ ಕರೀತಾರೆ. ಚೈನೀಸ್ ಲ್ಯಾಂಗ್ವೇಜ್ ಅಲ್ಲಿ ಮಿಂಗ್ ಮೆನ್ ಅಂತಾರೆ. ಮಿಂಗ್ ಮೆನ್ ಅಂದ್ರೆ ನಮ್ಮ ಇಂಡಿಯನ್ ಫಿಲಾಸಫಿನಲ್ಲಿ ಮೂಲಾಧಾರ ಅಂತೀವಿ ನಾವು. ಆ ಮೂಲಾಧಾರದಿಂದನೇ ಆ ಶಕ್ತಿ ಉತ್ಪಾದನೆ ಆಗೋದು. ಅದಕ್ಕೆ ಆ ಮೂಲಾಧಾರನ ಯಾವ ಕಲರ್ ಅಲ್ಲಿ ಹೇಳ್ತೀವಿ ಗೊತ್ತಾ ನಾವು? ಕೆಂಪು ಕಲರ್, ರೆಡ್. ಅದಕ್ಕೆ ಇವಾಗ್ಲೂ ನಾವು ಹುಡ್ದಾರ ರೆಡ್ ಕಲರ್ ಕಟ್ಕೋತೀವಿ, ಮೂಲಾಧಾರ ಸ್ಟ್ರಾಂಗ್ ಆಗಿರ್ಲಿ ಅಂತ, ಕಿಡ್ನಿ ಫೈರ್ ಸ್ಟ್ರಾಂಗ್ ಆಗಿರ್ಲಿ ಅಂತ. ನಾವು ನಿಮ್ಮಲ್ಲಿ ಕಟ್ತಿರಲ್ಲ ಮಕ್ಕಳಿಗೆ, ಹುಡ್ದಾರ ಕಟ್ಟಿರೋ ಅಭ್ಯಾಸ ಇದೆನಾ? ಸುಮ್ನೆ ಹುಡ್ದಾರ ಕಟ್ಟಲ್ಲ, ಲಾಜಿಕ್ ಇದೆ ಅದು. ನೀವೆಲ್ಲ ಹೇಳ್ತಿರಲ್ಲ 7 ಚಕ್ರಗಳು, ಯಾವ್ದು ಸಹಸ್ರಾರ, ಯಾವ ಕಲರ್ ಗೊತ್ತಾ? ವಿಬ್ಗಯರ್, ಫಸ್ಟ್ ಬಲರ್ ಸಹಸ್ರಾರ ಅಂದ್ರೆ ವೈಲೆಟ್. ಇಂಡಿಗೋ ಡಾರ್ಕ್ ಬ್ಲೂ, ಆಗ್ನಾ ಚಕ್ರ. ವಿಶುದ್ಧಿ ಬಿ, ವಿಬ್ಗಯರ್ ಅಲ್ಲಿ ಥರ್ಡ್, ಬ್ಲೂ. ನೆಕ್ಸ್ಟ್ ಗ್ರೀನ್, ಆರ್ಟ್ ಚಕ್ರ. ಎಲ್ಲೋ ಮಣಿಪುರ ಚಕ್ರ. ಸ್ವಾದಿಷ್ಠಾನ ಆರೆಂಜ್. ಮೂಲಾಧಾರ ರೆಡ್. ಸೊ ನಿಮ್ಮ ಮಕ್ಕಳಿಗೆ ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ ಉಡ್ದಾರ ಕಟ್ಟಿ. ಯಾಕೆ ಅಂದ್ರೆ ಅದು ನಿಮ್ಮ ಮೂಲಾಧಾರನ ಸ್ಟ್ರೆಂಥನ್ ಮಾಡುತ್ತೆ. ಇವಾಗ ಇಲ್ಲಿ ಕಫ, ಈ ರೆಡ್ ಕಲರ್ ಹಾಕಿದ್ರೆ ಕಫ ಕ್ಲಿಯರ್ ಆಗುತ್ತಂದೆ. ಇಲ್ಲಿ ರೆಡ್ ಹಾಕಿರ್ಗಿನಾಗಿ ಎಸಿಡಿಟಿ ಕಮ್ಮಿ ಆಗುತ್ತಂದೆ. ಅದೇ ರೆಡ್ ಕಲರ್ ಉಡ್ದಾರ ಕಟ್ಕೊಂಡ್ರೆ ವಾಸಿ ಆಗ್ದಂಗೆ ಇರ್ತೀರಾ? ದರ್ ಈಸ್ ಎ ಲಾಜಿಕ್. ವಂಡರ್ಫುಲ್ ಆಗಿ ಈ ಕಲರ್ ಥೆರಪಿ ನಂಬ್ತೀರ ಅನ್ನೋದಾದ್ರೆ ಟ್ರೈ ಮಾಡಿ, ವರ್ಕ್ ಆಗುತ್ತೆ, ನೋ ಡೌಟ್. ನಮ್ಮ ವಿಡಿಯೋ 1000 ಇದಾವೆ, 100 ಇದಾವೆ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ. ಎಲ್ಲ ರೆಡ್ ಕಲರ್ ನಾನು ಹೇಳಿದ್ದೇನೆ, ವರ್ಕ್ ಆಗುತ್ತೆ. ಇದು ವರ್ಕ್ ಆಗುತ್ತೆ ಅಂತ ನಂಬೋದಾದ್ರೆ ನಮ್ ಗುರು ಹಿರಿಯರು ಮಾಡಿರೋದು, ನಮ್ ಹಿರಿಯರು ನಮ್ಗೆ ಅಂತ ಮಾಡಿರೋದು ಒಂದು ಉಡ್ದಾರ ಕಟ್ಕಲೆ ಅಂತ, ಅದು ವರ್ಕ್ ಆಗುತ್ತೆ. ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ ಇಬ್ರಿಗೂ ಕಟ್ಬೋದು. ನಮ್ಮ ಹಿರಿಯರು ಸ್ವಲ್ಪ ಸ್ವಾರ್ಥಿಗಳು, ಹೆಣ್ಣನ್ನ ಕಂಟ್ರೋಲಲ್ಲಿ ಇಡ್ಬೇಕಂತೇಳಿ ಹೆಣ್ಮಕ್ಳು ಕಟ್ಬಾರ್ದು ಅಂತಾರೆ. ಬಟ್ ನಾನು ಇಬ್ರಿಗೂ ಕಟ್ಬೇಕಂತ ಹೇಳ್ತೀನಿ. ಇಬ್ರಿಗೂ ಮೂಲಾಧಾರ ಸ್ಟ್ರಾಂಗ್ ಆಗಿರ್ಬೇಕು. ದಟ್ ಕಂಟ್ರೋಲ್ಸ್ ಮೂಲ ಆಧಾರ. ಮನೆಗೆ ಆಧಾರ ಕಂಬ, ನಿಮ್ ದೇಹಕ್ಕೆ ಆಧಾರ ಮೂಲಾಧಾರ ಯಾವ್ದು ಗೊತ್ತಾ? ಮೂಳೆಗಳು. ಮೂಳೆಗಳು ಸ್ಟ್ರಾಂಗ್ ಇತ್ತನ್ಕೋ, ನಿಮ್ ಕಿಡ್ನಿ ಎಸೆನ್ಸ್ ಜೋರಾಗಿರುತ್ತೆ. ನಿಮ್ ಜೀವನದಲ್ಲೇ ಸೊಂಟ ನೋವು ಬರಲ್ಲ, ಡೈಜೆಷನ್ ಪ್ರಾಬ್ಲಮ್ ಬರಲ್ಲ, ಎಸಿಡಿಟಿ ಆಗಲ್ಲ, ಶುಗರ್ ರೈಸ್ ಆಗಲ್ಲ, ಕೊಲೆಸ್ಟ್ರಾಲ್ ಆಗಲ್ಲ.